ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ರಾಗಿ ಮುದ್ದೆ ಓವನ್ನಲ್ಲಿ ಯಾವ ಥರ ಮಾಡೋದು ಅಂತ ನಾನು ತೋರಿಸ್ತಾ ಇದ್ದೀನಿ. ತುಂಬ ಸಾಫ್ಟಾಗಿ ಗಂಟಿಲ್ದೇ ನೀವು ರಾಗಿ ಮುದ್ದೆನ ಮಾಡ್ಬೋದು ನಿಮ್ಮ ಕಡೆ ಓವನ್ ಇದ್ದರೆ. ಸೊ ನಾನಿಲ್ಲಿ ಟೋಟಲ್ 2 ರಾಗಿ ಮುದ್ದೆ ಮಾಡ್ತಾ ಇದ್ದೀನಿ. ಸೊ ಅದರ ಅಳತೆ ಹೇಳ್ತಾ ಇದ್ದೀನಿ. ನಿಮಗೆ 1 ರಾಗಿ ಮುದ್ದೆ ಬೇಕಂದರೆ 1 ಕಪ್ ಹಿಟ್ಟು, ನಾ 1 ಕಪ್ ಹಿಟ್ಟು ತೊಗೊಂಡಿದ್ದೇನಲ್ಲ, ಆ 1 ಕಪ್ ಹಿಟ್ಟಿಗೆ 2 ಕಪ್ಪಷ್ಟು ನೀರು ತೊಗೋಬೇಕು. ನಾನಿಲ್ಲಿ ಟೋಟಲ್ 2 ಮುದ್ದೆ ಮಾಡ್ತಾ ಇದ್ದೀನಲ್ವ, ಅದಕ್ಕೆ 1 ಬೌಲ್ನಲ್ಲಿ ಟೋಟಲ್ 4 ಕಪ್ಪು ನೀರು ತೊಗೊತಾ ಇದ್ದೀನಿ. ಈ ಅಳತೆ ಏನೈತಲ್ಲ, ಇದು 4 ಕಪ್ಪು ನೀರು. ನೀರು ಹಾಕಿದ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಹಾಗೆ ನಾನು 2 ಕಪ್ಪಷ್ಟು ಹಿಟ್ಟನ್ನು ತೊಗೊತಾ ಇದ್ದೀನಿ. ಇದು ಸಾಫ್ಟ್ ಆಗುತ್ತೆ ಮುದ್ದೆ, ತುಂಬ ಗಟ್ಟಿ ಬಾಲ್ ಥರ ಗಟ್ಟಿ ಆ ಥರ ಆಗುತ್ತಲ್ಲ, ತುಂಬಾ ಸಾಫ್ಟಾಗಿ ಆಗುತ್ತೆ. ಆಮೇಲೆ ಯಾರಿಗಾದರೂ ರಾಗಿ ಮುದ್ದೆ ಮಾಡೋಕ್ಕೆ ಬರೋದಿಲ್ಲಲ್ವ, ಮೀನ್ಸ್ ಮಾಡುವಾಗ ಗಂಟು ಉಳ್ಕೊಳ್ಳುತ್ತೆ, ಆ ಥರ ಇದ್ದರೂ ಓವನಲ್ಲಿ ತುಂಬಾ ತಿರುಗೋದು ಬೇಡ, ಏನೂ ಬೇಡ, ತುಂಬ ಈಸಿಯಾಗಿ 1 ಸ್ಪೂನಲ್ಲೇ ನೀವು ಮಿಕ್ಸ್ ಮಾಡಿಬಿಟ್ರೆ ರಾಗಿ ಮುದ್ದೆ ರೆಡಿ ಆಗಿಬಿಡುತ್ತೆ. ಸೊ ಇವಾಗ ನಾನು ಉಪ್ಪು ಹಾಕಿದ್ದೀನಿ. ಉಪ್ಪು ಹಾಕಿ 1/2 ಸ್ಪೂನಷ್ಟು ಸ್ವಲ್ಪ ಒಣ ಹಿಟ್ಟು ಇರುತ್ತಲ್ಲ, ಅದನ್ನು ಹಾಕಿ ಮಿಕ್ಸ್ ಮಾಡಬೇಕು. ಇದು ಮಿಕ್ಸ್ ಮಾಡಿ ಇದನ್ನು 3 ನಿಮಿಷದಷ್ಟು ಓವನ್ನಲ್ಲಿ ಇಡಬೇಕು. ಸ್ವಲ್ಪ ಇಷ್ಟೇ ಹಿಟ್ಟನ್ನು ಮಿಕ್ಸ್ ಮಾಡಬೇಕು ಸ್ಟಾರ್ಟಿಂಗು. ಇದನ್ನು 3 ನಿಮಿಷದಲ್ಲಿ ಮೈಕ್ರೋವೇವ್ ಒಳಗೆ 3 ನಿಮಿಷ ಇಡಬೇಕು. ಸೊ ನೀರು ಬಾಯ್ಲ್ ಆಗುತ್ತೆ, ಬಿಸಿ ಆಗುತ್ತೆ ಚೆನ್ನಾಗಿ. ಹಾಗೆ ಮುದ್ದೆ ನಾವು ಪಾತ್ರೆಯಲ್ಲಿ ತಿರುತ್ತೇವಲ್ವ, ಆವಾಗ ತುಂಬಾ ಹಿಟ್ಟು ವೇಸ್ಟ್ ಆಗುತ್ತೆ. ಲಾಸ್ಟಿಗೆ ತಿರುಗಬೇಕಾದಾಗ ತುಂಬ ಹಿಟ್ಟು ವೇಸ್ಟ್ ಆಗುತ್ತೆ. ಸೊ ನನಗೂ ತುಂಬ ಪ್ರಾಬ್ಲಮ್ ಆಗ್ತಿತ್ತು. ಸೊ ರಾಗಿ ಮುದ್ದೆ ಓವನಲ್ಲಿ ತುಂಬಾ ಈಸಿಯಾಗಿ ಆಗುತ್ತೆ, ಏನೂ ಹಿಟ್ಟು ವೇಸ್ಟ್ ಆಗಲ್ಲ. ಸೊ ಇವಾಗ 3 ನಿಮಿಷ ಆಗಿದೆ. ಈ ಥರ ಇವಾಗ ನೀರು ಬಿಸಿಯಾಗಿದೆ. ಸೊ ಇದನ್ನು ಮಿಕ್ಸ್ ಮಾಡಿ ನಾನಿಲ್ಲಿ 2 ಕಪ್ಪಷ್ಟು ಹಿಟ್ಟು ಹಾಕ್ತಾಯಿದ್ದೀನಿ. ನೋಡಿ, ನಾನಿಲ್ಲಿ ಏನೂ ಇದು ಬ್ಲೆಂಡರ್ ಗತೆ ಏನೂ ತೊಗೊಂಡಿಲ್ಲ, ಕೇವಲ ಒಂದು ಸ್ಪೂನಿಂದನೇ ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ 2 ಕಪ್ನಷ್ಟು ಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನಮಗೆ 2 ರಾಗಿ ಮುದ್ದೆ ಬೇಕು. ಸೊ ನಿಮಗೆ ನಿಮ್ಮ ಮನೇಲಿ ಎಷ್ಟು ರಾಗಿ ಮುದ್ದೆ ಬೇಕೋ ಆ ಅಳತೆಗೆ ನೀವು ರಾಗಿ ಮುದ್ದೆ ಮಾಡ್ಕೋಬೋದು. 1 ಮಾಡ್ಕೋಬೋದು, 2 ಮಾಡ್ಕೋಬೋದು. ಸೊ 2 ಕಪ್ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನಾರ್ಮಲ್ ಈ ಥರ ಒಂಥರ ದೋಸೆ ಹಿಟ್ಟು ಇರುತ್ತಲ್ಲ, ಆ ಥರ ಕನ್ಸಿಸ್ಟೆನ್ಸಿ ಬರುತ್ತೆ. ಗಂಟು ಕೂಡ ಉಳ್ಕೊಳ್ಳೋದಿಲ್ಲ. ನಾವು ಮುದ್ದೆ ತಿರುಗಬೇಕಾದಾಗ ಗಂಟು ಉಳಿಯುತ್ತೆ, ತುಂಬಾ ಪ್ರಾಬ್ಲಮ್ ಆಗುತ್ತೆ. ಆ ಗಂಟುಗಳನ್ನ ಹೊಡಿಬೇಕಾಗುತ್ತೆ. ಸೊ ಈ ಥರ ಸ್ಪೂನ್ಲಿಂದ ಜಸ್ಟ್ ಮಿಕ್ಸ್ ಮಾಡಿಬಿಟ್ರೆ ಗಂಟು ತಾನಾಗಿ ಒಡ್ಕೊಂಡು ಬಿಡುತ್ತೆ. ನೀಟಾಗಿ ನಮ್ಮದು ಒಂದು ಕನ್ಸಿಸ್ಟೆನ್ಸಿ ರೆಡಿ ಆಗುತ್ತೆ. ಏನು ಒಂಚೂರು ಗಂಟು ಉಳ್ಕೊಳ್ಳೋದಿಲ್ಲ. ನೀವು ನೋಡ್ಬೋದು ಯಾವ ಥರ ಆಗ್ತಿದೆ ಅಂತ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ 1 ಸ್ಪೂನಷ್ಟು ಆಯಿಲ್ ಹಾಕಬೇಕು. ಆಯಿಲ್ ಇದ್ದರೆ ಆಯಿಲ್ ಹಾಕಿ, ಇಲ್ಲ ನಿಮ್ಮ ಕಡೆ ತುಪ್ಪ ಇದ್ದರೆ ತುಪ್ಪ ಹಾಕಿ, ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ತುಪ್ಪ ಹಾಕಿದರೆ. ನಾನಿಲ್ಲಿ ಸ್ವಲ್ಪ ಆಯಿಲ್ ಹಾಕ್ತಾ ಇದ್ದೀನಿ. ನಿಮಗೆ ಒಂದೇ ಒಂದು ರಾಗಿ ಮುದ್ದೆ ಬೇಕಂದ್ರೂ ಕೂಡ ಬರೀ 4 ನಿಮಿಷದಲ್ಲಿ ಆಗಿಬಿಡುತ್ತೆ. ನಾನಿಲ್ಲಿ 2 ಮಾಡ್ತಾ ಇದ್ದೀನಿ. ಸೊ ಟೈಮ್ ಕೂಡ ಸ್ವಲ್ಪ ಜಾಸ್ತಿ ತೊಗೊಳುತ್ತೆ. ಇವಾಗ ಮಿಕ್ಸ್ ಮಾಡಿರೋದನ್ನು ನಾನು ಮತ್ತೆ 3 ನಿಮಿಷ ಮೈಕ್ರೋವೇವ್ ಮಾಡ್ತಾ ಇದ್ದೀನಿ. ಇವಾಗ ನೋಡಿ, 3 ನಿಮಿಷ ಆದಮೇಲೆ ಈ ಥರ ಆಗಿರುತ್ತೆ. ನಾವು ಜಾಸ್ತಿ ಮಾಡ್ತಾ ಇದ್ವಲ್ವಾ, ಅದ್ರ ಸಂಬಂಧ ಇದು ನಡುಕಷ್ಟೇ ಹಿಟ್ಟು ಇರುತ್ತೆ, ಸುತ್ತಾಲ ಎಲ್ಲ ಹಿಟ್ಟು ಬೆಂದಿರುತ್ತೆ. ಸೊ ಮತ್ತೆ ಈ ಥರ ಮಿಕ್ಸ್ ಮಾಡಿ ಮತ್ತೆ ಒಂದು 2ರಿಂದ 3 ನಿಮಿಷ ಇಡಬೇಕು. ಆವಾಗ ತುಂಬ ಎಲ್ಲ ಹಿಟ್ಟು ಬೆಂದು ಒಂಚೂರು ಇದು ಏನು ಗಟ್ಟಿ ಇಲ್ಲದೆ ತುಂಬಾ ಸಾಫ್ಟಾಗಿ ಮುದ್ದೆ ರೆಡಿ ಆಗುತ್ತೆ. ಈ ಥರ ಮಿಕ್ಸ್ ಮಾಡಿ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಕೂಡ ಹಾಕಿ ಮತ್ತೆ ಒಂದು 2ರಿಂದ 3 ನಿಮಿಷ ಮತ್ತೆ ಓವನ್ನಲ್ಲಿಡಿ ಇದನ್ನೇ. ಸೊ ತುಂಬ ಸಾಫ್ಟ್ ಆದಂಥ ಮುದ್ದೆ ರೆಡಿ ಆಗುತ್ತೆ. ನಾನು ಏನು ಹಿಟ್ಟನ್ನು ಒಂದ್ಸತಿ ಮಿಕ್ಸ್ ಮಾಡಿ ಮತ್ತೆ 3 ನಿಮಿಷ ಇಟ್ಟೆ ಅಲ್ಲ, ಫೈನಲ್ ಆಗಿ ಆಗಿ ತೆಗ್ದಿಟ್ಟೆ ಇವಾಗ.
ಸೊ ನೋಡಿ ಈ ಥರ ಬಂದಿದೆ. ಇದಕ್ಕೆ ಸ್ವಲ್ಪ ಆಯಿಲ್ ಹಾಕಿ ನಾವು ಸ್ಪೂನಲ್ಲೇ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಬೋದು. ಸಾಫ್ಟಾಗಿ ಕೈಯಿಂದ ಅದನ್ನು ಸ್ಮ್ಯಾಶ್ ಮಾಡಬೇಕಂತ ಏನಿಲ್ಲ, ಸ್ಪೂನಿಂದಾನೇ ಚೆನ್ನಾಗಿ ಮಿಕ್ಸ್ ಮಾಡ್ಬೋದು. ಹಾಗೆ ನೋಡಿ ಸುತ್ತಮುತ್ತಲು ಎಲ್ಲೂ ಕೂಡ ಒಂಚೂರು ಹಿಟ್ಟನ್ನು ಉಳ್ಕೋತಿಲ್ಲ. ನಾವು ಬೇರೆ ಒಂದು ಪಾತ್ರೆಯಲ್ಲಿ ಮಾಡಿದರೆ ಇಷ್ಟುಕೊಂಡು ಹಿಟ್ಟು ವೇಸ್ಟ್ ಆಗುತ್ತೆ. ನೋಡಿ ಈ ಥರ ಆದಮೇಲೆ ಒಂದು ಪ್ಲೇಟಿಗೆ ಎಣ್ಣೆ ಸವರಿ ಅಥವಾ ತುಪ್ಪ ಸವರಿ ಇದನ್ನು ಚೆನ್ನಾಗಿ ಮುದ್ದೆ ಕಟ್ಟಬೇಕು. ಸೊ ಈ ಥರ ಕಟ್ಟಿ ನೀವು ತಿನ್ಬೋದು. ಯಾರಿಗೆ ಮುದ್ದೆ ಮಾಡೋಕ್ಕೆ ಬರಲ್ಲ ಈ ಮೆಥಡನ್ನು ಯೂಸ್ ಮಾಡ್ಬೋದು ನಿಮ್ಮ ಕಡೆ ಓವನ್ ಇದ್ದರೆ. ಸೊ ಹಿಟ್ಟು ಕೂಡ ವೇಸ್ಟ್ ಆಗಲ್ಲ, ತುಂಬಾ ಟೈಮ್ ಹಿಡಿಯಲ್ಲ, ಮುದ್ದೆ ತಿರುಬೇಕನ್ನೋದು ತ್ರಾಸು ಇರಲ್ಲ. ಸೊ ಈಸಿಯಾಗಿ ಮುದ್ದೆ ಕಟ್ಬೋದು. ತುಂಬಾ ಸಾಫ್ಟಾಗಿ ಬರುತ್ತೆ. ನಿಮ್ಗೆ ಹಾರ್ಡ್ ಬೇಕಂದರೆ ನೀರು ಸ್ವಲ್ಪ ಕಡಿಮೆ ಹಾಕಿ. ಇದು ತುಂಬಾ ಸಾಫ್ಟಾಗಿ ಮಕ್ಕಳಿಗೆ ದೊಡ್ಡವರು ಕೂಡ ತುಂಬಾ ಸಾಫ್ಟಾಗಿ ಮುದ್ದೆ ರೆಡಿ ಆಗುತ್ತೆ. ಸೊ ನಿಮಗೆ ಈ ವಿಡಿಯೋ ಇಷ್ಟವಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಮನೇಲಿ ಓವನ್ ಇದ್ದರೆ ಮುದ್ದೆ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಮುದ್ದೆ ಬರುತ್ತೆ. ಹಾಗೆ ತುಪ್ಪ ಸಾಂಬಾರು ಹಾಕ್ಕೊಂಡು ಮುದ್ದೆ ತಿನ್ನಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.